ಮಂಗಳೂರು ವಿಶ್ವವಿದ್ಯಾನಿಲಯ ತೃತೀಯ BA 5ನೇ ಸೆಮಿಸ್ಟರ್ನ ಭಾರತೀಯ ಸಮಾಜ ಕಲ್ಯಾಣ ಮತ್ತು ಅಭಿವೃದ್ಧಿ ಈ ಕಂಟೆಂಟ್ ಉಪನ್ಯಾಸ ಮಾಲಿಕೆಗೆ ನಾನು ಡಾಕ್ಟರ್ ಶ್ರೀಮಣಿ, ಸಮಾಜಶಾಸ್ತ್ರ ವಿಭಾಗ ಸಹಾಯಕ ಪ್ರಾಧ್ಯಾಪಕರು, ವಿಜಯ ಕಾಲೇಜ್ ಮುಲ್ಕಿ, ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸೆಷನ್ 55 Modernization, Definition and Characteristics. Objectives of the study: to know the different definitions of modernization, to ensure comparative views of definition. Learning outcome: students will be able to understand the way of defining modernization, ensure the students a step ahead traditional society. Meaning and definitions of modernization. The term modernization was introduced by Daniel Lerner in his study of Middle Eastern societies. Modernization refers to the changes brought about in non-Western country by contact, direct or indirect, with a Western society. Modernization is the current term of an old process of social change whereby less developed societies acquire the characteristics common to more developed societies. ಆಧುನೀಕರಣ ವ್ಯಾಖ್ಯೆ ಮತ್ತು ಸ್ವರೂಪ. ಆಧುನೀಕರಣ ಅನ್ನುವ ಪ್ರಕ್ರಿಯೆಯನ್ನು ಮೊದಲ ಬಾರಿಗೆ ಪರಿಚಯಿಸಿದವರು ಡೇನಿಯಲ್ ಲರ್ನರ್ ಅವರು. ಸಮಾಜದಲ್ಲಿ ಆಗುವಂತಹ ಬದಲಾವಣೆಯನ್ನು ಗುರುತಿಸಲಿಕ್ಕೆ ಮೊದಲ ಬಾರಿಗೆ ಪರಿಚಯಿಸಿದವರು ಡೇನಿಯಲ್ ಲರ್ನರ್ ಅವರು. ಡೇನಿಯಲ್ ಲರ್ನರ್ ಅವರು ಪ್ರಕಾರ ಆಧುನೀಕರಣ ಎಂದರೆ ಪಾಶ್ಚಿಮಾತ್ಯ ಸಮಾಜದ ಸಂಪರ್ಕಕ್ಕೆ ಒಳಗಾದಂತಹ ಪಾಶ್ಚಿಮಾತ್ಯೇತರ ಸಮಾಜಗಳು ಆ ಸಮಾಜದಲ್ಲಿ ಆದಂತಹ ಬದಲಾವಣೆಗಳು, ಸಮಾಜದಲ್ಲಿ ಆದಂತಹ ಬದಲಾವಣೆಗಳು ಮುಂದುವರೆದ ದೇಶಗಳ ಗುಣಲಕ್ಷಣಗಳನ್ನು ಮುಂದುವರಿತಾ ಇರುವಂತಹ ದೇಶಗಳು ಅನುಕರಣೆ ಮಾಡುವಂತಹ ಒಂದು ಪ್ರಕ್ರಿಯೆ. ಅಂದರೆ ಒಟ್ಟಾರೆಯಾಗಿ ಹೇಳಬೇಕಿದ್ರೆ ಆಧುನಿಕ ಜೀವನ ಶೈಲಿ ಮತ್ತು ಮೌಲ್ಯಗಳನ್ನು ಸ್ವೀಕರಿಸುವ ಒಂದು ಪ್ರಕ್ರಿಯೆಯೇ ಆಧುನೀಕರಣ. ಆಧುನಿಕ ಜೀವನ ಶೈಲಿ ಮತ್ತು ಆಧುನಿಕ ಮೌಲ್ಯಗಳನ್ನು ಸ್ವೀಕರಿಸುವ ಒಂದು ಪ್ರಕ್ರಿಯೆಯೇ ಆಧುನೀಕರಣ. ಕೃಷಿ ಪ್ರಧಾನ ಸಮಾಜವು ಕೈಗಾರಿಕಾ ಪ್ರಧಾನ ಸಮಾಜವಾಗಿ ರೂಪುಗೊಳ್ಳುವ ಪ್ರಕ್ರಿಯೆಯನ್ನು ಸೂಚಿಸುವ ಪರಿಕಲ್ಪನೆಯೇ ಆಧುನೀಕರಣ. According to Smeltzer, modernization refers to a complex set of changes that takes place almost in every part of society as it attempts to be industrialized. It involves ongoing change in a society's economy, politics, education, traditions and religion. ಸ್ಮೆಲ್ಸರ್ ಅವರ ಪ್ರಕಾರ ಆಧುನೀಕರಣವು ಒಂದು ಸಂಕೀರ್ಣವಾದಂತಹ ಪ್ರಕ್ರಿಯೆ ಆಗಿದ್ದು, ಸಮಾಜವು ಕೈಗಾರೀಕರಣದತ್ತ ಚಲಿಸುವಂತಹ ಒಂದು ಪ್ರಕ್ರಿಯೆ. ಸಮಾಜದ ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಧರ್ಮ, ಸಂಸ್ಕೃತಿ ಇವುಗಳಲ್ಲಿ ಆಗುವಂತಹ ಬದಲಾವಣೆಯನ್ನು ನಾವು ಆಧುನೀಕರಣ ಎಂದು ಕರೆಯುತ್ತೇವೆ. Characteristics of modernization. Modernization refers to the transformation of social, political and economic organizations. ಆಧುನೀಕರಣದ ಪ್ರಕ್ರಿಯೆಯಿಂದಾಗಿ ಸಮಾಜದ ಸಾಮಾಜಿಕ, ರಾಜಕೀಯ, ಆರ್ಥಿಕ ವ್ಯವಸ್ಥೆಗಳ ಮೇಲೆ ಬದಲಾವಣೆಯಾಯಿತು. ಅಂದರೆ ಹಿಂದಿನ ವ್ಯವಸ್ಥೆಗಳ ಬದಲು ನಾವು ಹೊಸ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ವ್ಯವಸ್ಥೆಗಳನ್ನು
ಉಪಯೋಗಿಸಲಿಕ್ಕೆ ಶುರು ಮಾಡಿದರು. Change from simple traditional techniques such as hand weaving to use of scientific knowledge and technology. Change from simple system of production to industrial system of production. ಹಿಂದಿನ ಗುಡಿ ಕೈಗಾರಿಕೆಗಳಿಂದ ಮಾಡ್ತಾ ಇದ್ದಂತ ಉತ್ಪಾದನೆಗೆ ಬದಲಾಗಿ ಹೊಸ ವ್ಯವಸ್ಥೆ, ಹೊಸ ಕೈಗಾರಿಕೆಗಳ ಉಗಮ ಆಯಿತು. ಕೈಗಾರಿಕೆಗಳಲ್ಲಿ ವಸ್ತುಗಳನ್ನು ಉತ್ಪಾದಿಸಲಿಕ್ಕೆ ಪ್ರಾರಂಭಿಸಿದೆವು. ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಟು ಕಮರ್ಷಿಯಲ್ ಫಾರ್ಮಿಂಗ್ ಆನ್ ಲಾರ್ಜ್ ಸ್ಕೇಲ್. ಕೃಷಿ ಚಟುವಟಿಕೆಗಳಲ್ಲಿ ಆದಂತಹ ಮಹತ್ತರವಾದಂತಹ ಬದಲಾವಣೆ. ಹಿಂದಿನ ಕಾಲದ ಕೃಷಿ ವ್ಯವಸ್ಥೆಯನ್ನು ಬಿಟ್ಟು ಹೊಸತಾಗಿ ಆಧುನಿಕ ಶೈಲಿಯಲ್ಲಿ ವಿಜ್ಞಾನ ತಂತ್ರಜ್ಞಾನಗಳ ಸಹಾಯದಿಂದ ಮಿಷನರಿ ಟೂಲ್ಸ್, ಟೆಕ್ನಿಕ್ಸ್, ಟ್ರಾಕ್ಟರ್ಸ್, ಟಿಲ್ಲರ್ಸ್, ನ್ಯೂ ಸೀಡ್ಸ್, ಮ್ಯಾನ್ಯೂರ್ಸ್, ಫರ್ಟಿಲೈಸರ್ಸ್ ಎಕ್ಸೆಟ್ರಾ. ಹೊಸ ರೀತಿಯ ಕೃಷಿಯ ಬಳಕೆ, ಹೊಸ ರೀತಿಯ ಬೀಜಗಳು, ಬಿತ್ತನೆ ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಟ್ರಾಕ್ಟರ್ಸ್ ಇರ್ಬೋದು, ಟಿಲ್ಲರ್ಸ್, ಕೃಷಿಯನ್ನು ಹೊಲವನ್ನು ಉಳುವಂತಹ ಹೊಸ ಯಂತ್ರಗಳ ಬಳಕೆ. ಇದರಿಂದಾಗಿ ಪ್ರಾಣಿಗಳು ಮತ್ತು ಮನುಷ್ಯರನ್ನು ಬಳಸುವ ಬದಲು ಯಂತ್ರಗಳ ಬಳಕೆ ಜಾಸ್ತಿ ಆಯಿತು. ಚೇಂಜ್ ಫ್ರಮ್ ಹ್ಯೂಮನ್ ಅಂಡ್ ಎನಿಮಲ್ ಪವರ್ ಟು ಯೂಸ್ ಆಫ್ ಮಿಷನರಿ ಡ್ರಿವನ್ ಬೈ ನಾನ್ ಹ್ಯೂಮನ್ ಪವರ್. ಕೃಷಿ ಕ್ಷೇತ್ರದಲ್ಲಿ ಆದಂತಹ ಮಹತ್ತರವಾದಂತಹ ಬದಲಾವಣೆ ವಿಜ್ಞಾನ ತಂತ್ರಜ್ಞಾನಗಳ ಸಹಾಯದಿಂದ ಹೊಸ ಆಧುನಿಕ ಶೈಲಿಯ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡಿರುವಂತಹದ್ದು. ಉತ್ಪಾದನಾ ಕ್ಷೇತ್ರದಲ್ಲಿ ಕೈಗಾರಿಕೆ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸಿರುವಂತಹದ್ದು. ಅದೇ ರೀತಿ ತಂತ್ರಜ್ಞಾನಗಳಲ್ಲಿಯೂ ಕೂಡ ಹೊಸ ತಂತ್ರಜ್ಞಾನಗಳ ಬಳಕೆ, ಅದುವೇ ಆಧುನೀಕರಣ. ಇಟ್ ರೆಫರ್ಸ್ ಟು ಚೇಂಜ್ ಫ್ರಮ್ ಫಾರ್ಮ್ ಅಂಡ್ ವಿಲೇಜ್ ಸೆಂಟರ್ಡ್ ಸೊಸೈಟಿ ಟು ಇಂಡಸ್ಟ್ರಿ ಅಂಡ್ ಸಿಟಿ ಸೆಂಟರ್ಡ್ ಸೊಸೈಟಿ. ಸಮಾಜದಲ್ಲಿ ಹಳ್ಳಿಯ ಜೀವನ, ಕೃಷಿ ಜೀವನದಿಂದ ನಗರದತ್ತ ಚಲನೆ, ಕೈಗಾರಿಕೆಯತ್ತ ಚಲನೆ. ಹೆಚ್ಚು ಜನರು ಹಳ್ಳಿಗಳಿಂದ ನಗರಗಳಿಗೆ ವಲಸೆ ಹೋಗ್ಲಿಕ್ಕೆ, ಕೈಗಾರಿಕಾ ಪ್ರದೇಶಗಳಿಗೆ ವಲಸೆ ಹೋಗ್ಲಿಕ್ಕೆ ಪ್ರಾರಂಭ ಆದ ಕಾರಣ ಅಲ್ಲಿ ನಗರೀಕರಣದ ಸ್ಥಾಪನೆ ಆಯಿತು, ನಗರಗಳು ಹುಟ್ಟಿಕೊಳ್ಳಿಕ್ಕೆ ಶುರು ಆಯಿತು. ಕೃಷಿಯೇತರ ಚಟುವಟಿಕೆಗಳಲ್ಲಿ ಜನರು ಹೆಚ್ಚು ತಮ್ಮನ್ನು ತಾವು ತೊಡಗಿಸಿಕೊಳ್ಳಿಕ್ಕೆ ಪ್ರಾರಂಭಿಸಿದ್ರು. ಸೈನ್ಸ್, ರೀಸನ್ ಅಂಡ್ ರಾಷನಲಿಸಮ್, ಸೆಕ್ಯುಲರಿಸಮ್, ಹೈ ಆಸ್ಪಿರೇಷನ್ ಅಂಡ್ ಅಚೀವ್ಮೆಂಟ್ ಓರಿಯೆಂಟೇಷನ್. ಜನರ ಮೌಲ್ಯಗಳಲ್ಲಿ, ತತ್ವಾದರ್ಶಗಳಲ್ಲಿ ಸಾಕಷ್ಟು ಬದಲಾವಣೆಗಳಾದವು. ಆಧುನಿಕ ಜೀವನ ಕ್ರಮ, ವಿಜ್ಞಾನ ತಂತ್ರಜ್ಞಾನ, ಎಲ್ಲಾ ಧರ್ಮಗಳು ಒಂದೇ ಅನ್ನುವಂತಹ ಭಾವನೆ ಮತ್ತು ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡುವಂತಹ ಪ್ರವೃತ್ತಿ ಜನರಲ್ಲಿ ಬದಲಾಯಿತು. ಚೇಂಜಸ್ ಇನ್ ಆಟಿಟ್ಯೂಡ್ಸ್, ನಾರ್ಮ್ಸ್, ವ್ಯಾಲ್ಯೂಸ್, ಇನ್ಸ್ಟಿಟ್ಯೂಷನ್ಸ್. ಜನರ ವರ್ತನೆಗಳಲ್ಲಿ, ಆಚಾರ ವಿಚಾರಗಳಲ್ಲಿ, ಮೌಲ್ಯಗಳಲ್ಲಿ, ನಿಯಮಗಳಲ್ಲಿ, ಸಂಸ್ಥೆಗಳಲ್ಲಿ ಬೇಕಾದಷ್ಟು ಬದಲಾವಣೆಗಳು ಆಯಿತು. ಆಧುನಿಕ ಸಂಸ್ಥೆಗಳು, ಆಧುನಿಕ ಜೀವನ ಶೈಲಿಗಳನ್ನು ಜನರು ಅನುಕರಣೆ ಮಾಡಲಿಕ್ಕೆ ಶುರು ಮಾಡಿದ್ರು. ಹಿಂದಿನ ಸಂಪ್ರದಾಯವಾದವನ್ನು ಬಿಟ್ಟು ಆಧುನಿಕ ಜೀವನ ಶೈಲಿಗೆ ಜನರು ಹೆಚ್ಚು ಮನ್ನಣೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಕುಪ್ಪಸ್ವಾಮಿ ಪಾಯಿಂಟೆಡ್ ಔಟ್ ದಟ್ modernization results in open society with people of talent, enterprise and training. ಕುಪ್ಪಸ್ವಾಮಿಯವರ ಪ್ರಕಾರ ಆಧುನೀಕರಣವು ಒಂದು ಹೊಸ ಸಮಾಜದ ತೆರೆದ ಸಮಾಜ. ಅಲ್ಲಿ ಎಲ್ಲರಿಗೂ ಆ ವ್ಯಕ್ತಿಗೆ ಇರುವಂತಹ ಜ್ಞಾನ, ಅವನಲ್ಲಿರುವಂತಹ ಇಂಟೆಲಿಜೆನ್ಸ್, ಆಸಕ್ತಿ, ಇಂಟ್ರೆಸ್ಟ್, ಬುದ್ಧಿಮತ್ತೆಯನ್ನು ಅನುಸರಿಸಿಕೊಂಡು ಅವರು ಹೆಚ್ಚು ಬಳಕೆಯಲ್ಲಿ ಆಧುನಿಕ ಮೌಲ್ಯಗಳನ್ನು, ತತ್ವಾದರ್ಶಗಳನ್ನು, ವಿಜ್ಞಾನ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದರು. ಅದಕ್ಕಿಂತ ಮೊದಲು ನಾವು ಜಾತಿ ಆಧಾರಿತ ಸಮಾಜದಲ್ಲಿ ಜಾತಿಯ ಕಟ್ಟುಪಾಡುಗಳು ಅದನ್ನು ಫಾಲೋ ಮಾಡ್ತಾ ಇದ್ದೇವೆ. ಸೊ ಇದರ ಬದಲಿಗೆ ಆಧುನಿಕ ಮೌಲ್ಯಗಳು, ತತ್ವಾದರ್ಶಗಳನ್ನು ಜನರು ಹೆಚ್ಚು ಫಾಲೋ ಮಾಡಲಿಕ್ಕೆ ಶುರು ಮಾಡಿದರು. ಸೊ ಹೀಗೆ ಆಧುನೀಕರಣ ಅನ್ನುವಂಥ ಪ್ರಕ್ರಿಯೆಯು ಸಮಾಜದಲ್ಲಿ
ಸಮಾಜ ಜನರಲ್ಲಿ ಮತ್ತು ಎಲ್ಲ ರಂಗಗಳಲ್ಲಿಯೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹೊಸ ಹೊಸ ಶಿಕ್ಷಣದ ಸಂಸ್ಥೆಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು ಹುಟ್ಟಿಕೊಂಡವು. ಜನರು ಹೆಚ್ಚು ಹೆಚ್ಚು ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರು. ಸಾಕ್ಷರತಾ ಪ್ರಮಾಣ ಜಾಸ್ತಿ ಆಯಿತು. ವಿಜ್ಞಾನ ತಂತ್ರಜ್ಞಾನದ ಬಳಕೆ ಜಾಸ್ತಿ ಆಯಿತು. ಇನ್ ದ ಪ್ರೋಸೆಸ್ ಆಫ್ ಮಾಸ್ ಮೀಡಿಯಾ ಆಫ್ ಕಮ್ಯುನಿಕೇಶನ್, ಸಂವಹನ ಸಾಧನಗಳು, ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ರೇಡಿಯೋ ಇರ್ಬೋದು, ಇಂಟರ್ನೆಟ್, ಕಂಪ್ಯೂಟರ್, ಈ ಎಲ್ಲ ಬಳಕೆಗಳು ಜಾಸ್ತಿ ಆದವು. ಸೊ ಹೀಗೆ ಆಧುನೀಕರಣವು ಸಮಾಜದ ಎಲ್ಲ ರಂಗಗಳಲ್ಲಿಯೂ ಕೂಡ ಆಧುನಿಕ ಜೀವನ ಶೈಲಿಯನ್ನು ಮತ್ತು ಮೌಲ್ಯಗಳನ್ನು ಜನರು ಅನುಸರಿಸಿಕೊಂಡು ಹೋಗುವಲ್ಲಿ ಅಥವಾ ಹೋಗುವಂತಹ ಒಂದು ಪ್ರಕ್ರಿಯೆಯನ್ನೇ ನಾವು ಆಧುನೀಕರಣ ಎಂದು ಕರೆಯುತ್ತೇವೆ. ಈ ಆಧುನೀಕರಣದ ಪ್ರಭಾವದಿಂದಾಗಿ ಸಮಾಜದಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಆದವು.